ಇಲ್ಲ ನಮ್ಮ ತಂದೆನೂ 12 ವರ್ಷ ಮುಂದೆ ನಮ್ಮ ತಂದೆನ ಕರ್ಕೊಂಡೋಗಿ ಸಿವಿಲ್ ಹಾಸ್ಪಿಟಲಲ್ಲಿ ತಗೊಂಡೋಗಿ ಹಾಕುವಾಗ ಅವನು ಇವರು ಡಾಕ್ಟ್ರ್ ಇದ್ರು ಅಲ್ಲ ಹೋಗಾವ ನಮ್ಮ ಡಾಕ್ಟ್ರು ಬಂದು ಹಾರ್ಟ್ ಸ್ಪೆಷಲಿಸ್ಟ್ಗೆ ನರ್ವ್ಸ್ಗೆ ಹಾಕಿದ್ದಾರೆ ಮತ್ತು ಟ್ಯಾಬ್ಲೆಟ್ಸು ಕೊಟ್ಟಿಲ್ಲ. ನಮ್ಮ ತಂದೆ ಇಲ್ಲಿ ಕೋಲಾರ್ಗೆ ಆ ಟೈಮಲ್ಲೇ ನಮ್ಮ ತಂದೆ ಇಲ್ಲೇ ಕಾಲ ಆಗಿದೆ. 12 ವರ್ಷ ಆಯಿತು ಅದು. ಮತ್ತು ಇವಾಗ ನನ್ನ ತಮ್ಮನಿಗೆ ನಮ್ಮ ಫ್ಯಾಮಿಲಿಯಲ್ಲಿ ಇಬ್ಬರು ಮೂವರಿಗೆಲ್ಲ ಆಗಿದೆ ಈ ಥರ. ಯಾವಾಗ ಹೋದ್ರೂ ಕೋಲಾರು, ಇಲ್ಲಾಂದರೆ ಕೊಪ್ಪ, ಇಲ್ಲಾಂದರೆ ಕೋಲಾರು, ಇಲ್ಲ ಬ್ಯಾಂಗ್ಳೂರು, ಈ ಥರ ಕಳಿಸಿದ್ರೆ ಈ ನಮ್ಮ ಊರಿಗೆ ನಮಗೆ ಈ ಹಾಸ್ಪಿಟ್ಲೇ ಬೇಕಾಗಿಲ್ಲ, ಪ್ರೈವೇಟ್ ಮಾಡಿಬಿಡಿ. ನಾವು ಇಲ್ಲಿನ ಕೂಲಿ ಕೆಲಸ ಮಾಡಿಬಿಟ್ಟು ನಾವು ತಗೊಂಡೋಗಿ ನಮ್ಮ ಜೀವನನ ನಾವು ಕಾಪಾಡ್ಕೊಳ್ತೀವಿ. ದಯವಿಟ್ಟು ರೂಪಾ ಮೇಡಮ್ ಏನೋ ಒಂದು ಈ ಸ್ಟೆಪ್ಪನ್ನ ನೀವು ತೊಗೊಳ್ಳಿ. ಎಲ್ಲಿನ ನೀವು ಏನು ಪ್ರೈವೇಟ್ ಮಾಡಿಬಿಡಿ, ಗೌರ್ಮೆಂಟೇ ಬೇಡ ನಮಗೆ, ಫ್ರೀಡೇ ಬೇಡ ನಮಗೆ ಫ್ರೀಡೇನು ಬೇಡ. ಎಷ್ಟೋ ಜನಗಳು ಅಲ್ಲಿ ತಗೊಂಡು ಹೋಗೋದು ಎಲ್ಲ. ಮತ್ತು KGF ಅಲ್ಲಿ ಡಾಕ್ಟರ್ ಬೇಕಾಗಿಲ್ವೇ? ಇಲ್ಲಾಂದರೆ ಒಂದು ಕೆಲಸ ಮಾಡಿಬಿಡೋಣ, ಆ ಡಾಕ್ಟ್ರು ಹಾಸ್ಪಿಟ್ಲಿಗೆ ತೆಗೆದ್ಬಿಟ್ಟು ಎಲ್ಲ ಲಾಡ್ಜ್ ಮಾಡಿಬಿಡಿ. ನೀವು ಬೇಡ ಹಾಸ್ಪಿಟಲ್ ಲಾಡ್ಜ್ ಮಾಡಿಬಿಡಿ. ಆ ಥರನೇ ಆಗ್ತಾ ಇರೋದು ಈ KGF ಅಲ್ಲಿ. ಮತ್ತು ಡಾಕ್ಟ್ರಿಗೆ ಯಾವ ಥರನೂ ಮಾಡ್ತಾ ಇಲ್ಲ. ಏನನ್ನ ಕೇಳಿದ್ರೆ ಎಲ್ಲ ರಫ್ ಆ್ಯಂಡ್ ಟಫ್, ಎಲ್ಲರೂ ರಫ್ ಆ್ಯಂಡ್ ಟಫ್ ಮಾಡ್ತಾರೆ. ನನಗೆ ಬ್ರೀತಿಂಗ್ ಪ್ರಾಬ್ಲಮ್ ಇದೆ. ನಾನೇ ಹೋಗಿದ್ದೀನಿ ಹಾಸ್ಪಿಟ್ಲಲ್ಲಿ, ಒಂದು 50 ಸಲ ನಾನು ಹೋಗಿರ್ತೀನಿ ಬ್ರೀತಿಂಗ್ ಪ್ರಾಬ್ಲಮ್ನಲ್ಲಿ. ನಾನು ಹೋಗೋ ಟೈಮಲ್ಲಿ ನಾವು ಅಷ್ಟು ರಶಲ್ಲಿ ನಮಗೆ ನೋಡೋಕ್ಕೆ ಯಾರಿಗೆ ಸಾಧ್ಯ ಇಲ್ಲ. ನಾವು ಅಲ್ಲಿ ಡಾಕ್ಟ್ರ್ ಕ್ಯೂ ಆಗಿರುತ್ತೆ. ಅಲ್ಲಿ ಬರೋರ ಡಾಕ್ಟ್ರು ಒಂದು ಯಾವ ಡಾಕ್ಟ್ರ್ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಆ ಟೈಮಲ್ಲಿ ಬಂದರೆ ಒಂದು ಕಿವಿ ಡಾಕ್ಟ್ರ್ ಇರ್ತಾರೆ, ENT ಡಾಕ್ಟ್ರ್ ಇರ್ತಾರೆ, ಅಲ್ಲಿ ದೊಡ್ಡ ಡಾಕ್ಟ್ರ್ ಯಾರೂ ಇರೋಲ್ಲ. ಆ ಡಾಕ್ಟ್ರಿಗೆಲ್ಲ ನೈಟು ಎಮರ್ಜೆನ್ಸಿ OPD ಅಂತ ಹಾಕ್ಬಿಟ್ಟು ಈ ಥರ ಮಾಡ್ತಾಯಿದ್ರೆ ಅದು ತುಂಬ ಒಳ್ಳೆಯದಲ್ಲ. KGF ಇರೋ ಜನಗಳಿಗೆಲ್ಲರಿಗೂ ತುಂಬ ಬಾಧೆ ಬರ್ತಿದೆ. ಅದಕ್ಕೆ ದಯವಿಟ್ಟು ರೂಪಾ ಮೇಡಮ್ ಯಾರನ್ನ ಒಂದು ಪ್ರೈವೇಟಲ್ಲಿ ನೀವು ನಮಗೆ ಕೊಟ್ಬಿಡಿ. ನಾವು ಅದರಲ್ಲೇ ನಾವು ಪ್ರೈವೇಟಲ್ಲೇ ಬದುಕೊಳ್ತೀವಿ. ನಮಗೆ ಗೌರ್ಮೆಂಟ್ ಸಂಕಟನೇ ಬೇಡ ನಮಗೆ. ನನ್ನ ಹೆಸರು ಆಫ್ತಾಬ್ ಹುಸೇನ್, ಹ್ಯೂಮನ್ ರೈಟ್ಸ್ ಯೂತ್ ಚೇರ್ಮನ್ ಆಗಿದ್ದೀನಿ. ನಾವು ಕೇಳ್ಕೊಂಡು ಒಂದೇ ಏನಂದರೆ KGF ಅಲ್ಲಿ 1,30,000 ವೋಟರ್ಸ್ ಇದ್ದಾರೆ, ವೋಟರ್ಸು. ಆದರೆ ಒಳ್ಳೆ ನಮ್ಮ ರೂಪಾ ಶ್ರೀಧರ್ ಮೇಡಮ್ MLA ಮೇಡಮ್ ಬಂದ ತಕ್ಷಣ KGF ಭಾಳ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಅದು ಮುಖ್ಯ ಇಲ್ಲ, ಫಸ್ಟು ಪ್ರಾಣ ಕಾಪಾದು ಮುಖ್ಯ. ಅದಕ್ಕೆ ಒಳ್ಳೆ ಒಂದು ಹಾಸ್ಪಿಟ್ಲ್ ಬೇಕು. ಹಾಸ್ಪಿಟ್ಲ್ ಬೇಕಂದರೆ ಪ್ರೈವೇಟ್ ಹಾಸ್ಪಿಟ್ಲ್ ಬೇಕು, ಗೌರ್ಮೆಂಟ್ ಹಾಸ್ಪಿಟ್ಲ್ ಬೇಕು. ಗೌರ್ಮೆಂಟ್ ಅಂದರೆ ಸ್ವಲ್ಪ ಜನ ಹೋಗಿ ಭಯ ಮಾಡ್ತಾರೆ. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಸರಿಯಾಗಿ ಟ್ರೀಟ್ಮೆಂಟ್ ಕೊಡೋಲ್ಲ. ಅವ್ರವ್ರು ಅಲ್ಲಿ ನಿಲ್ದೆ ಮಾಡ್ಕೊಂಡು ಇರ್ತಾರೆ. ಇದಕ್ಕೋಸ್ಕರ ಒಂದು ರಿಕ್ವೆಸ್ಟ್ ಏನು ಮಾಡ್ತೀನಿ ಅಂದರೆ, ಫಸ್ಟು ನೀವು ಇಂಡಸ್ಟ್ರಿ ಆಗ್ತಾ ಇದ್ದೀರಾ, ಡೆವಲಪ್ ಮಾಡ್ತೀರಾ, ಅದು ನಮಗೆ ಫಸ್ಟ್ ಇಂಪಾರ್ಟೆಂಟ್ ಇಲ್ಲ. ಫಸ್ಟ್ ಇಂಪಾರ್ಟೆಂಟ್ ಇರೋದು ಒಂದು ಒಳ್ಳೆ ಹಾಸ್ಪಿಟ್ಲು, ಒಂದು ಜಯದೇವ ಹಾಸ್ಪಿಟ್ಲು. ಹಾರ್ಟ್ ಅಟ್ಯಾಕಲ್ಲಿ ಭಾಳ ಜನ ಸತ್ತು ಹೋಗ್ಬಿಡ್ತಾ ಇದ್ದಾರೆ ನಮ್ಮ KGF ಅಲ್ಲಿ. ನೋಡಿ, ಇವ್ರ ಫ್ಯಾಮಿಲಿನೇ 4-5 ಜನ ಹೋಗ್ತಾ ಇರೋದು ಇವಾಗ. ಇವ್ರು ನಮ್ಮ ಫ್ರೆಂಡ್, ನಮ್ಮ ಆತ್ಮೀಯ ಫ್ರೆಂಡ್, ಅವನು ನಜೀರ್ ಅಹಮದ್, 41 ವರ್ಷ. ಅವ್ನು ಏನು ಎದುಗಿನಿಲ್ಲ, ಚೆಕ್ಕಂತ ಹೋಗಿರೋದು. ಎತ್ಕೊಂಡು ಉಮಾಶಂಕರ್ ಟೌನಲ್ಲಿ ಹೋಗಲ್ಲ, ಅಷ್ಟು ಬೇಗ ಸ್ಟೋರಿ ಹೋಗ್ಬಿಡ್ತಾ ಇದ್ದಾರೆ. ಆ ಥರ ಭಾಳ ಸಾವು ಆಗ್ತಾ ಇದೆ ನಮ್ಮ KGF ಅಲ್ಲಿ. ಪ್ಲೀಸ್ ಒಂದು ರಿಕ್ವೆಸ್ಟ್ ಮಾಡ್ತೀನಿ ನಮ್ಮ ರೂಪಾ ಶ್ರೀಧರ್ ಮೇಡಮ್ಗೆ, ಒಳ್ಳೆ ಹಾಸ್ಪಿಟ್ಲು, ಒಂದು ಪ್ರೈವೇಟ್ ಹಾಸ್ಪಿಟ್ಲ್ನ ಇರಲಿ, ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಎಲ್ಲ ಒಂದು ಒಳ್ಳೆ ಹಾಸ್ಪಿಟಲ್ ತೊಗೊಂಡ್ಬಂದು ಇಲ್ಲಿ KGF ಅಲ್ಲಿ ಆಗಬೇಕಂತ ಒಂದು ವಿನಂತಿ ಮಾಡ್ತಾಯಿದ್ದೀನಿ. ನಮಸ್ಕಾರ. KGFல ஹாஸ்பிட்டல் இருக்குது. ஹாஸ்பிட்டல் பிரயோஜனம் என்ன இருக்குது? ஒன்றும் பிரயோஜனம் இல்லை. ஒரு டாக்டர் அவ்வளோ பெரிய பிரிட்டிஷ் காலத்துலேருந்து இருக்குது ஹாஸ்பிட்டல், சிவில் ஹாஸ்பிட்டல் KGF அவ்வளோ ஃபேமஸ் ஹாஸ்பிட்டல். அந்த ஹாஸ்பிட்டலில் ஒரு டாக்டர் 3 நர்ஸு, அவ்வளோதான், வேறு யாரும் இல்லை. எப்போ பேஷண்ட் எடுத்துன்னு போனால் கோலார் ரெஃபர், குப்பம். ஏன்னா இந்த டாக்டருக்கு கமிஷன் வருது. இருக்கிறது இம்பார்ட்டன்ட் பேஸ், இது கமிஷன் வருது. 41 இயர்ஸ் நம்ம ஃப்ரெண்ட்னா ஒரு தம்பி மாறுது. அவங்க ஃபேமிலி என்ன ஆகும்? அந்த பசங்க பொட்ட பசங்க 2 இருக்குது. அவன் பையன் ஒருத்தன் இருக்கிறான், ஒரு 40 இயர்ஸ் பையன் காலம் ஆகிட்டான். எமர்ஜென்சி எடுத்துன்னு போனால் ஒன்றும் பண்ணுறதில்ல, எதுவுமே ட்ரீட்மெண்ட் இல்லை. ஆம்புலன்ஸ் எடுத்துன்னு பேக் சைடு நிற்க வைக்கிறாங்க. ஆம்புலன்ஸ் பேக் சைடு எடுத்துன்னு வராங்க. எதுவுமே ஆம்புலன்ஸ் உள்ளோ ஆக்சிடென்ட் இல்லை, ஒன்றுமே இல்லை. வெண்டிலேட்டர் கூட இல்லை. இந்த மாதிரி ஒரு ரூபா மேடம்க்கு நான் கேட்டுக்கிறேன், இது இண்டஸ்ட்ரியல் இதெல்லாம் செகண்டரி. நம்ம KGFல 1 லட்சத்து ஜனம் இருக்குது, 30,000 ஜனம் இருக்குது. அந்த ஜனத்துக்கோசரம் என்ன அனுகூலம் பண்ணியிருக்கிறீங்க? என்ன தான் அனுகூலம் பண்ணியிருக்கிறீங்க? இந்த மாதிரி நல்ல வாழ்ந்து இந்த ஜீவம் மனுஷன் 45 இயர்ஸ் காலம் ஆகிட்டான். அவன் ஃபேமிலிக்கு என்ன ஆகுது? இந்த மாதிரி டாக்டர் ஏற்கனவே நம்ம ஆண்டர்சன் பேட்டி, இப்போ அவர் பேர் தெரில, அவருக்கு ஒரு பேட்டி கொடுத்துருக்கிறார். இந்த மாதிரி ஹாஸ்பிட்டலில் இதை இன்ஸ்டன்ட் ஆகின்னு இருக்குது, எதுவுமே ஒரு ட்ரீட்மெண்ட் பண்ணல, எதுவுமே இது பண்ணல. தயவுசெய்து இது நம்ம KGF ஜனத்துக்கு நான் வேண்டிக்கிறேன், இது தயவுசெய்து ஆக்ஷன் எடுக்கணும். ரூபா மேடம்க்கு நான் ரிக்வெஸ்ட் பண்ணுறேன். ஏன்னா KGF டெவலப்மெண்ட் பண்ணியிருக்கிறேன், அது பற்றி இல்லை. நம்ம ஜனம் வீர் முக்கியம், ஜனம் வீர் முக்கியம். ஏன்னா
ஒரு வயசு ஆயிட்டுன்னா ஒரு 80-60 ஆயிடுச்சுன்னா பரவாயில்ல விடலான்னு இது பண்ணலாம். நல்லா வாழ்கிற வயசு, நல்ல வயசு. சோஷியல் ஒர்க் அவன் யார் நசீர் இருக்கிறாரு, சோஷியல் ஒர்க் பையன் அவன். நல்ல ஃபேமிலி மேனு. இந்த மாசி 40 இயர்ஸில் போயிட்டு சடன்லி எங்கள் தம்பி எடுத்துன்னு போயிட்டு அண்ணன் எடுத்துன்னு போய் ட்ரீட்மெண்ட் பண்ணால் அங்கே 20 நிமிஷம் ஒரு ஹார்ட் அட்டாக்கு காப்பாற்றணுன்னா 5 நிமிஷத்தில் காப்பாற்றுறாங்க. 5 நிமிஷத்தில் காப்பாற்றுறாங்க. ஒரு டேப்லெட்ஸ் கொடுத்துருக்குறாங்க, அந்த வாயில் வச்சோன்னு வாமிட். ஒரு டாக்டர் இல்லை, ஒரு நர்ஸ் இல்லை. ஆம்புலன்ஸில் ரெஃபர் பண்ணால் 2 நர்ஸ் வேணும், 2 நர்ஸ் வேணும், ஆக்சிஜன் வேணும். ஒன்றுமே அந்த ஆம்புலன்ஸில் இல்லை. தயவுசெய்து நான் ரிக்வெஸ்ட் பண்ணுறேன் ரூபா மேடம்க்கு, ಫಸ್ಟ್ ಇಂದ ಹಾಸ್ಪಿಟಲ್ಗೆ ಆಕ್ಷನ್ ಚಲೋ ನನ್ರಿ ಮೇಡಮ್. ನಿಸಾರ್ ಅಹಮದ್ ಅಂತ ನಮ್ಮ ಅಣ್ಣನೇ ಸೈಯದ್ ನಜೀರ್ ಅಹಮದ್. ನನ್ನ ರಾತ್ರಿ 11:30 ಎತ್ತಿರೋಗಿತ್ತು. ಚೆನ್ನಾಗಿದ್ನು, ಏನೂ ದೊಡ್ಡ ಕಾಯಿಲೆ ಗೀಲೆ ಏನಿಲ್ಲ. ಇವಾಗ ಏನಂದರೆ ವಿಷಯ, ನಮ್ಮ KGF ಬಂದು ತಾಲೂಕಿಂದ ಮಾಡಿದ್ದಾರೆ. ನಮ್ಮ ತಾಲೂಕಲ್ಲಿ ಇವಾಗ ತಾಲೂಕು ಮಾಡಿ ಫಸ್ಟು ಸ್ಟಾರ್ಟಿಂಗ್ ಬಂದು ಬೆಂಗಾರಪೇಟೆ ತಾಲೂಕು ಇದ್ದಿದ್ದು, ಇವಾಗ ಬಂದು ಸದ್ಯಕ್ಕೆ KGF ಮಾಡಿದ್ದಾರೆ ತಾಲೂಕು ಮಾಡುವಾಗ ಅಲ್ಲಿ ಒಂದು ಫೆಸಿಲಿಟಿ ಏನು ಬೇಕು ನಮಗೆ ಮೇನ್ ಮುಖ್ಯವಾಗಿ ರೋಡ್ಗಳ ಅಲ್ಲ ಬಿಲ್ಡಿಂಗ್ಗಳ ಏನು ಬೇಕಾಗಿರೋದು. ಫಸ್ಟ್ ನಮ್ಮ ಪ್ರಾಣ ಉಳಿಸ್ಬೇಕು. ಪ್ರಾಣ ಉಳಿಸೋಕ್ಕೆ ಒಂದು ಹಾಸ್ಪಿಟ್ಲ್ ಬೇಕು ಅಲ್ವಾ. ಆ ಹಾಸ್ಪಿಟ್ಲಲ್ಲಿ ಏನು ಬೇಕು, ಫೆಸಿಲಿಟಿ ಬೇಕು. ಅಲ್ಲಿ ಡಾಕ್ಟ್ರುಗಳು ಇಲ್ಲ, ಫೆಸಿಲಿಟಿಗಳಿಲ್ಲ, ಹಾಸ್ಪಿಟ್ಲು ಇಲ್ಲ. ಯಾವಾಗ ನೋಡಿದ್ರೆ ದುಡ್ಡಿದ್ರೆ ಎಲ್ಲ ಓಕೆನಾ. ಅಲ್ಲಿ ಸರ್ಕಾರಿ ಹಾಸ್ಪಿಟ್ಲ್ ಅಂತಾರೆ, ಸುಮ್ಮನೆ ಮಾತಿಗೆ ವೇಸ್ಟು, ಏನಿಲ್ಲ. ಎಷ್ಟು ಪ್ರಾಣಗಳು ಹೋಗ್ತಾಯಿದೆ. ನಿಮ್ಮ ಮೀಡಿಯಾದಿಂದ ನೀವೇ ಬೇಕಾದರೆ ಡೈಲಿ ಹೋಗ್ಬಿಟ್ಟು ವಿಡಿಯೋ ಮಾಡಿ ಎಷ್ಟು ಒಂದು ದಿವಸಕ್ಕೆ ಎಷ್ಟು ಜನನ ರೆಫರ್ ಮಾಡ್ತಾ ಇದ್ದಾರೆ ಅಂತ. ಎಷ್ಟು ಜನನ ಕೋಲಾರಿಗೆ, ಬೆಂಗಳೂರಿಗೆ, ಕುಪ್ಪಂಗೆ ಕಳಿಸ್ತಾ ಇದ್ದಾರೆ. ಏನಕ್ಕೆ ನಮ್ಮ ಊರಲ್ಲಿ ಏನಕ್ಕೆ ಹಾಸ್ಪಿಟ್ಲು ಬೇಕಾಗಿಲ್ಲ. ಇವಾಗ ನಮ್ಮ ಅಣ್ಣ ಹೋದ, ಇವಾಗ ಈ ಒಂದು ತಿಂಗಳಲ್ಲಿ ಮೂರು ಜನ ಹೋಗಿದ್ದಾರೆ. ನಮ್ಮ ಫ್ಯಾಮಿಲಿಯಲ್ಲಿ 3 ಜನ ಹೋಗಿ ಬಂದಿದ್ದಾರೆ. ನಾವು ಯಾರ ಹತ್ರ ಹೇಳಬೇಕು ಇವಾಗ? ಯಾರ ಹತ್ರ ಹೇಳ್ಬೇಕು? ಅವ್ರು ಚಿಕ್ಕ ಮಕ್ಕಳಿದ್ದಾರೆ, ಅವ್ರಿಗೆ ಸಮಾಧಾನ ಕೊಡೋದು ಯಾರು? ರೂಪಾ ಮೇಡಮ್ ಲೈಟ್ ಹಾಕ್ತಾ ಇದ್ದಾರೆ, ರೋಡ್ ಮಾಡ್ತಾರೆ, ಎಲ್ಲ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ನಮಗೂ ಸಂತೋಷನೇ ಆಯಿತಾ. ಮೈನಾಗಿ ನಮ್ಮ ಪ್ರಾಣ ಉಳಿಸಿದ್ರೆ ಮೈನ್ ಜೀವ. ಆಂಬುಲೆನ್ಸಲ್ಲಿ ಏನಿಲ್ಲ ಸರ್. ಒಂದು ಆಂಬುಲೆನ್ಸ್ ಕೊಟ್ಟಿದ್ದಾರೆ ಅಂದರೆ ಆಂಬುಲೆನ್ಸ್ನಲ್ಲಿ ಅಟ್ಲೀಸ್ಟ್ ಬಂದು ಒಂದು ಡಾಕ್ಟರ್ ಇರಬೇಕು, ಒಂದು ನರ್ಸ್ನ ಇರಬೇಕು, ಒಂದು ವಾರ್ಡ್ ಬಾಯ್ನ ಇರಬೇಕು, ಯಾರನ್ನ ಒಬ್ಬರನ್ನ ಇರಬೇಕಲ್ವಾ. ರಾತ್ರಿ ಬಂದು ನಮ್ಮ ಅಣ್ಣನು ಆಯಪ್ಪನ ಡ್ರೈವರ್ ಇಬ್ಬರೇ ಆಂಬುಲೆನ್ಸ್ನಲ್ಲಿ ಇಬ್ಬರೇನಾ ಬರೋದು? ಇಬ್ಬರೇನಾ ಸರ್? ಮೊತ್ತത്തിൽ ಅದು ಆಂಬುಲೆನ್ಸ್ ಇಲ್ಲ ಸರ್, ಸಾವು ಬಂಡಿ ಸರ್. ಇವತ್ತು ನಮ್ಗೆ ಆಗಿದೆ, ನಾಳೆ ಬೇರೆಯವ್ರಿಗೆ ಆಗ್ತದೆ. ಇವತ್ತು ನಮ್ಗೆ ಆಗಿದೆ, ನಾಳೆ ಬೇರೆಯವ್ರಿಗೆ ಆಗ್ತದೆ. ಅದಕ್ಕೋಸ್ಕರ ನಾವು ದಯವು ಮಾಡಿ ನಾವು ಕೇಳ್ತಾ ಇದ್ದೀವಿ, ಇದನ್ನ ಏನೋ ಒಂದು ಸ್ಟೆಪ್ಪು ನೀವು ತೆಗಿಬೇಕು. ರೆಸ್ಪೆಕ್ಟ್ ಮಾಡಿಬಿಡಿ. ನಾವು ಏನೋ ಕೂಲಿ ಮಾಡ್ತೀವಿ, ಏನು ಮಾಡ್ತೀವೋ ಅದೇನೋ ಖರ್ಚು ಮಾಡ್ಕೊತೀವಿ. ಗೌರ್ಮೆಂಟ್ ಹಾಸ್ಪಿಟ್ಲ್ ಎದ್ಬಿಡಿ. ಹಾರ್ಟ್ ಅಟ್ಯಾಕ್ ಆದರೆ ಅವರು ಒಂದು ಟ್ಯಾಬ್ಲೆಟ್ ಸಿಗ್ತಾರೆ, ಅದು ಈ ಹಾಸ್ಪಿಟ್ಲಲ್ಲಿ ಇದೆಯಾ ಇಲ್ಲ, ಅದು ನೀವು ಅದು ನಮ್ಮ ಬಂದ್ಕೊಟ್ಟಿದ್ದಾರಲ್ಲ ಅದರಲ್ಲಿ ಬರ್ತಿದ್ದಾರೆ. ಮತ್ತು ಈ ಉಪೇಂದ್ರ ಒಂದು ಸ್ಕೀಮ್ ಬಂದಿದೆ ಇಂಜೆಕ್ಷನ್ದು. ಆ ಇಂಜೆಕ್ಷನ್ 30,000 ಏನೋ, ಅದು 30,000 20,000 ಏನೋ ಗೊತ್ತಿಲ್ಲ. ಆ ಇಂಜೆಕ್ಷನ್ ಇವ್ರಿಗೆ ಆಗ್ಬೋದಾಯ್ತು. ಇಲ್ಲಾಂದ್ರೆ ನಮ್ಮ ಕಡೆ ದುಡ್ಡು ಕೇಳಿದ್ರೆ ನಾವು ಕೊಡ್ತಾ ಇದ್ವಿ. ನಮ್ಮ ಪ್ರಾಣ ಉಳಿಸೋಕೆ ಏನು ಬೇಕೋ ಮಾಡ್ತಾ ಇದ್ವಿ ಸರ್. ಅಟ್ಲೀಸ್ಟ್ ಒಂದು 3 ಅವರ್ ಜರ್ನಿ ಮಾಡಿ ಮಾಡ್ಬೋದು ಅವರು. ಸರ್ ಆಂಬುಲೆನ್ಸ್ ಹೋಗ್ತಾ ಇದೆ, ಅವ್ನು ಡ್ರೈವರ್ ಹೋಗ್ತಾನೆ ಇದ್ದಾನೆ, ಹಿಂದೆ ನಾನು ನನ್ನ ತಮ್ಮನೇ ಇದ್ದಾನೆ, ಎತ್ತೆತ್ತಾಗ್ತಾ ಇದ್ದ ಗಾಡಿ. ಅವ್ನು 3 ಸಲ ಕೆಳಗೆ ಬಿದ್ದೋದ ಸರ್ ಇದರಲ್ಲಿಂದ, 3 ಸಲ. ನಾನು ಅದರೊಳಗಡೆ ಆ ಬೆಲ್ಟ್ ಹಾಕಿಲ್ಲ, ಏನು ಸ್ಪೆಷಲ್. ಮತ್ತು ಆಂಬುಲೆನ್ಸ್ ಬೇಕಾಗಿಲ್ಲ ಸರ್. ಅಲ್ಲಿ ಯಾರಿಗೆ ಆಗಬಾರ್ದು, ನಮ್ಮಿಂದ ಇನ್ನೊಂದ್ಸಲ ಈ ಥರ ಯಾರಿಗೆ ಅನ್ಯಾಯ ಆಗಬಾರ್ದು. ದಯವಿಟ್ಟು ನೀವು ಅದು ಒಂದು ಇದು ಮಾಡಿಕೊಡಿ ನಮಗೆ. 9ನೇ ತಾರೀಕು ನನಗೆ ಚೆಸ್ಟ್ ಪೈನ್ ಆಗಿ ನಾನು ಬಂದೆ ಇಲ್ಲಿಗೆ KGF ಹೋಗಿದ್ದ ತಕ್ಷಣ ನಮ್ಮ ಮಕ್ಕಳು ಬಂದು ಕರ್ಕೊಂಡೋದ್ರು, ಇಲ್ಲಿಂದ ಎಲ್ಲ ಆಟೋನಲ್ಲಿ ಹೋಗಿದ್ದ ತಕ್ಷಣವೇ ಇಮಿಡಿಯೇಟ್ ನೋಡಿದ್ರು, ಮಲಗಿಸಿದ್ರು. ಮಲಗಿದ ತಕ್ಷಣ ರೆಫರ್ ಮಾಡಿಬಿಟ್ರು ಜಾಲಪ್ಪ. ಯಾಕೆ SNR ಇಲ್ವಾ, ಜಯದೇವ ಇಲ್ವಾ, ಜಾಲಪ್ಪ. ಏನಕ್ಕೆ ಅಂದರೆ ಕಮಿಷನ್ ನನಗೆ ನಡೆದಿರೋದು. ನಾನು ಬೇಕಂದ್ರೆ ಹೋಗಿ ನೋಡ್ಕೊಳ್ಳಿ, ಅಲ್ಲಿ ಲಿಸ್ಟ್ ಐತೆ, ಎಲ್ಲ ಐತೆ, ಹೋಗಿ ನೋಡ್ಕೊಳ್ಳಿ, ಅದ್ರ ಬಗ್ಗೆ ಏನು ಚಿಂತೆ ಇಲ್ಲ. ಇನ್ನೊಂದು ಏನಕ್ಕೊಂದು ಹಾಸ್ಪಿಟ್ಲಾಗಿ ಹೋಗ್ತೀವಿ ಅಂದರೆ ಹೋಗಿದ ತಕ್ಷಣ ಏನಪ್ಪ ಚೆಸ್ಟ್ ಪೈನಾ ಹೋಗ್ಬಿಡ್ರಿ. ಇದಕ್ಕೆ 3 ಸಲ ಹೋಗಿದ್ದೀನಿ ನಾನು, 3 ಸಲ, 1 ಸಲ 2 ಸಲ ಅಲ್ಲ. ಇದೇ ನಮ್ಮ ಇವರು ಏನದು ಶಿವಕುಮಾರ್ ಮೇಲೆ ಆಮೇಲೆ ಇನ್ನೂ 2-3 ಡಾಕ್ಟ್ರು ಹೋಗಿದ ತಕ್ಷಣ ಇಮ್ಮಿಡಿಯೇಟ್ಲಿ ಜಾಲಪ್ಪ. ಏನು ಜಾಲಪ್ಪ ಯಾವುದು? ಪ್ರೈವೇಟು. ಯಾಕೆ ನೀವು ಇದಕ್ಕೆ ಜಯದೇವ ಕಳ್ಸೋಕ್ಕಾಗಲ್ಲ? ಇಲ್ಲ SNRಗೆ ಹೋದೆ,
SNRಗೆ ಹೋಗ್ಬಿಟ್ಟು ಆಗಲ್ಲ 1:30ವರೆಗೂ ನಾನು SNR ಬಸ್ ಇದು ಇದ್ದೆ ನಾನು ತಂದಿದ್ರೆ ನಾನು ತೋರಿಸ್ತಾ ಇದ್ದೆ. ಮೇಡಮ್ ಅವರೇ ನೀವು ಏನಾನ ಮಾಡ್ಕೊಳ್ಳಿ, ಅದ್ರ ಬಗ್ಗೆ ಎಲ್ಲ ನಮ್ಮ ಪ್ರಾಣ ಉಳ್ಸೋಕೆ ನಾನು ಮಾಡಿ ಅಷ್ಟೇ ಬೇಕು. ನಮ್ಮ ಜನಕ್ಕೆ ಅದೇ ಬೇಕಾಗಿರೋದು, ನನಗೆ ಬೇಕಾ ಏನು ಬೇಡ, ಏನು ಬೇಕಾಗಿಲ್ಲ. ಪ್ರಾಣ ಉಳಿಸೋಕೆ ನಂತರ ತುಂಬ ಜನಗಳವ್ರೆ ಹೋದೆ ಜಯದೇವ ರಿಪೋರ್ಟ್ ಎಲ್ಲ ನನ್ನ ಹತ್ರ ಐತೆ ಎಲ್ಲ. ನಮಗೆ ಒಂದೇ ಒಂದು ವಿನಂತಿ ಏನಂದ್ರೆ, ನಮ್ಮ ಮುಸ್ಲಿಂ ಕಮಿಟಿನಿಂದ ಎಲ್ಲರೂ ಬಾಲ ಸಾವು ಆಗ್ತಾ ಇದೆ. ಮುಸ್ಲಿಂ ಕಮಿಟಿ ಅಂತಿಲ್ಲ, ಎಲ್ಲ ಕ್ಯಾಸ್ಟರು ಹೋಗ್ತಾ ಇದ್ದಾರೆ. ಅದಕ್ಕೆ ದಯವಿಟ್ಟು ಒಂದೇ ಒಂದು ರಿಕ್ವೆಸ್ಟ್, ಇಲ್ಲಾಂದ್ರೆ ಒಳ್ಳೆ ಹಾಸ್ಪಿಟಲ್ ಡೆವಲಪ್ ಮಾಡಿ, ಇಲ್ಲಾಂದ್ರೆ ಪ್ರೈವೇಟ್ ಹಾಸ್ಪಿಟಲ್ ಜಯದೇವ ಅಂತ ಒಂದು ಪ್ರೈವೇಟ್ ಹಾಸ್ಪಿಟಲ್ ಹಾಕ್ಬಿಡಿ. ಅವ್ರ ಕಷ್ಟ ಮಾಡಿ ದುಡ್ಡಿಗೆ ಏನು ಇದಿಲ್ಲ, ಅವ್ರ ಕಷ್ಟ ಮಾಡ್ಬಿಟ್ಟು ಅವರು ಕಾಪಾಡ್ಕೊಂತಾರೆ ಬೇಡವರೆಲ್ಲ. ಏನೋ ಒಂದು ರಿಕ್ವೆಸ್ಟ್ ಮಾಡಿಬಿಟ್ಟು ಒಂದು ಒಳ್ಳೆ ಹಾಸ್ಪಿಟಲ್ಸ್, ಒಂದಿಲ್ಲ 4 ಹಾಸ್ಪಿಟಲ್ ಹಾಕಿ ದಯವಿಟ್ಟು ನಾವು ರಿಕ್ವೆಸ್ಟ್ ಮಾಡ್ಬಿಡ್ತೀವಿ. ಪ್ಲೀಸ್ ಮೇಡಮ್, ಒಂದು ಒಳ್ಳೆ ಹಾಸ್ಪಿಟಲ್ ಹಾಕಿ. ಜೈ ಹಿಂದ್ ಮೇಡಮ್.